ಉದಯಗಿರಿಯಲ್ಲಿ ನಿನ್ನೆ ಆದಂತಹ ಘಟನೆ ಹೇಗಿತ್ತು ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಟೋಟಲ್ ಆಗಿ ಪೊಲೀಸರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಬೇಕು, ನಾವು ಅಂದ್ರೆ ಹೆದರಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿತ್ತಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಆ ಥರದ್ದಂತೂ ನಮಗೆ ಜಾಯಿಂಟ್ ಮಾಡ್ತಾ ಹೋದ್ರೆ ಅನೇಕ ಕನೆಕ್ಷನ್ಗಳು ಸಿಗುತ್ತೆ. ನೋಡಿ, ಪ್ರಚೋದನಕಾರಿ ಪೋಸ್ಟ್ ಹಾಕಿದ್ದ ಸುರೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿಯಾಗಿ ಜಯ ಸಾಧಿಸ್ತಲ್ಲ, ಆ ಹಿನ್ನೆಲೆಯಲ್ಲಿ ಆತ ಪೋಸ್ಟ್ ಹಾಕ್ತಾನೆ. ಬಟ್ ಆ ಪೋಸ್ಟ್ ನಲ್ಲಿ ಧರ್ಮಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಆತ ಪೋಸ್ಟ್ ಹಾಕಿರ್ತಾನೆ. ಮೈಸೂರಿನ ಕಲ್ಯಾಣಗಿರಿ ನಿವಾಸಿ ಆಗಿರ್ತಾನೆ ಸುರೇಶ್. ಕೆಟ್ಟದಾಗಿ ಪೋಸ್ಟ್ ಹಾಕಿದ್ದ ಸುರೇಶ್ ಬಂಧನಕ್ಕೆ ಆಗ್ರಹಿಸಿ ಮುಸ್ಲಿಂ ಯುವಕರು ಬರ್ತಾರೆ. ಬಂದವ್ರು ಏನ್ ಮಾಡ್ತಾರೆ, ನ್ಯಾಯ ಕೊಡಿ ಅಥವಾ ಆತನಿಗೆ ತಕ್ಕ ಶಿಕ್ಷೆ ಕೊಡಿಸಿ ಅಂತ ಕೇಳೋದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಅದೇನೆ, ನ್ಯಾಯ ಕೇಳೋದು ನಿಮ್ಮ ಉದ್ದೇಶನ ಅಥವಾ ಈ ಥರದ್ದೊಂದು ನೆಪಗಳನ್ನ ಇಟ್ಕೊಂಡು ಬಂದು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡೋದು ನಿಮ್ಮ ಉದ್ದೇಶನ ಯಾವುದು? ರೈಟ್, ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಇಲ್ಲಿ ಒಂದ್ ಕಡೆಗೆ ಅಕ್ಯೂಸ್ಡ್ಗಳು ಯಾರು ಅಂತ ಐಡೆಂಟಿಫೈ ಮಾಡೋದು, ಒಂದ್ ಕಡೆ ತನಿಖಾ ಆಯಾಮ. ಬಟ್ ಎರಡನೇ ಪ್ರಶ್ನೆ ನಮ್ಗಿರೋದು, ಈ ಸೈಜ್ಗಳು ಇಷ್ಟು ರಾಶಿಯಲ್ಲಿ ಪತ್ತೆ ಆಗಿದೆ ಅಂದ್ರೆ ಒಂದು ದಾಸ್ತಾನು ಅಂತೂ ಇರುತ್ತೆ, ಒಂದು ಸ್ಟೋರೇಜ್ ಜಾಗ ಅಂತೂ ಇರುತ್ತೆ. ಅದು ಯಾರ ಕಣ್ಣಿಗೂ ಯಾಕೆ ಬೀಳ್ತಾ ಇಲ್ಲ ಅಂತ, ಕೇವಲ ದೊಂಬಿಗಳಾದಾಗ ಮಾತ್ರ ಆ ಸ್ಟೋರೇಜ್ ಜಾಗದಿಂದ ಈ ಕಲ್ಗಳು ಆಚೆ ಬರ್ತಾ ಇದೆ. ಯಾಕೆ ರೇಡ್ಗಳಾಗ್ತಾ ಇಲ್ಲ? ಯಾಕೆ ಪೊಲೀಸರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೋಗ್ತಾ ಇಲ್ಲ? ನಮ್ಮ ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಅನ್ನೋದು ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ಮಮತಾ, ಯಾವಾಗಲೂ ಈ ಥರ ಗಲಾಟೆ ಆದಾಗ ನನ್ನ ಕಾಡುವಂಥ ಪ್ರಶ್ನೆನೇ ಇದು ಮಮತಾ. ದಿಢೀರನೇ ಇವರ ಕೈಗೆ ಇಷ್ಟರ ಮಟ್ಟಿರೋದು ಭಾರಿ ಪ್ರಮಾಣದ ಕಲ್ಲುಗಳು ಯಾವ ರೀತಿಯಾಗಿ ಬಂದ್ಬಿಡುತ್ತೆ ಸೆಕೆಂಡಲ್ಲಿ ಅಂತ. ಯಾಕೆಂದರೆ ಯಾವುದೋ ಕನ್ಸ್ಟ್ರಕ್ಷನ್ ಏರಿಯಾ ನಡೀತಾ ಇತ್ತಪ್ಪ, ಹಾಗಾಗಿ ಇದು ಎಲ್ಲ ಮೇನ್ ರೋಡ್ಗಳು. ಈ ಹಿಂದೇನು ಇಂಥದ್ದೇ ಗಲಾಟೆಗಳಾಡಿದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಲೋಡ್ಗಟ್ಟಲೆ ಇವ್ರ ಕೈಗೆ ಕಲ್ಲುಗಳು ಬರ್ತವೆ ಅನ್ನೋದಾದರೆ ಇದೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನು. ನೀವು ಆಗಲೇ ಹೇಳ್ತಾ ಇದ್ರಿ, ಕಾಶ್ಮೀರದಲ್ಲಿ ನಡೆದರೂ ಕೂಡ ಕಲ್ಲೇ, ಬೇರೆ ದೇಶಗಳಲ್ಲಿ ನಡೆದರೂ ಕೂಡ ಕಲ್ಲೇ. ಇದೊಂದು ಥರದ ಅವ್ರದ್ದೊಂದು ಸಿಸ್ಟಮೆಟಿಕ್ ಇದ್ದಂಗಿದೆ. ಕಲ್ಲಿನ ಮೂಲಕವಾಗಿ ಎದುರಿಸ್ತೀವಿ ನಾವು ಎಲ್ಲರನ್ನೂ ಅನ್ನುವಂಥದ್ದು. ಅದು ಜನಗಳ ಮೇಲೆ ತೂರಿದ ಮೇಲೂ ಕೂಡ ಅದೇ ಕಲ್ಲನ್ನು ತೂರ್ತಾರೆ, ಪೊಲೀಸರ ಮೇಲೂ ತೂರಬೇಕಾದ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದಂತಹ ಮನಸ್ಥಿತಿ. ಅಂದರೆ ಒಂದು ಕಡೆಯಲ್ಲಿ ಆಗಲೇ ಶ್ರೀವಾಸ್ ಅವರು ಕೂಡ ಅವರು ಮಾತಾಡ್ತಾಯಿದ್ರು, ಭಯ ಹೊರಟೋಗಿರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರ ಜೊತೆಗೆ ಪೊಲೀಸರನ್ನು ಎದುರಿಸಬೇಕು, ಪೊಲೀಸರ ಮನಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದ್ದಂತಿದೆ. ಅರವಿಂದ್ ಹೇಳಿದಂತೆ ಪೊಲೀಸರ ಮನಸ್ಥೈರ್ಯ ಕುಗ್ಸೋದು ಅಷ್ಟು ಸುಲಭ ಅಲ್ಲ. ಆದ್ರೂ ಕೂಡ ಪೊಲೀಸವ್ರಿಗೆ ಹೊಡಿತಾ ಇದ್ದಾರೆ ಇವರು ಅನ್ನುವಂಥ ಮನಸ್ಥಿತಿ ಇದ್ದರೆ ಜನಸಾಮಾನ್ಯ ಅವರಿಂದ ಇನ್ನೊಂದು ಹೆಜ್ಜೆ ದೂರ ಇದ್ಬಿಡ್ತಾನೆ. ಆ ಮೆಸೇಜು ಕೂಡ ಇದರಲ್ಲಿ ಇರುತ್ತೆ ಮಮತಾ. ನಾವು ಪೊಲೀಸವ್ರಿಗೆ ಹೊಡೆದಿದ್ದೀವಿ ಅನ್ನೋದ್ರೆ ನಿಮ್ಮನ್ನು ಬಿಡ್ತೀವ ಅನ್ನುವಂತಹ ಎಚ್ಚರಿಕೆ ಸಂದೇಶಗಳನ್ನು ಕೂಡ ಇಂಥ ಗಲಾಟೆಗಳ ಮೂಲಕವಾಗಿ ಕೆಲವು ಪರ್ಟಿಕ್ಯುಲರ್ ಗುಂಪುಗಳು ರವಾನೆ ಮಾಡುವಂತಹದ್ದು. ಯಾಕೆಂದರೆ ಅವರ ಮೇಲೆ ಯಾರಾದರೂ ಜನಸಾಮಾನ್ಯ ಏನೋ ಒಂದು ಅನ್ಯಾಯ ಆದಾಗ ಅವ್ರ ಮೇಲೆ ತಿರುಗಿ ಬೀಳಬಾರ್ದು. ಅವರೊಂದೊಂದು ಏರಿಯಾಗಳಲ್ಲಿ ಇರ್ತಾರೆ, ಆ ಏರಿಯಾಗಳಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ, ಅವರು ಕೂಡ ನಮ್ಮ ವಿರುದ್ಧ ಮಾತನಾಡಬಾರ್ದು ಅನ್ನುವಂಥ ಸಂದೇಶವನ್ನು ಕೂಡ ಇಂಥ ಪ್ರಕರಣಗಳ ಮೂಲಕವಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಶ್ನೆ ಇರುವಂಥದ್ದು ದಿವ್ಯಾ, ಮಮತಾ, ಆರೋಪಿಯನ್ನಂತೂ ಬಂಧಿಸಿದ್ದಾರೆ. ಆದರೆ ಈಗ ಗಲಾಟೆಗೆ ಕಾರಣರಾದಂಥವರ ಎಡೆಮುರಿಯನ್ನು ಪೊಲೀಸರು ಕಟ್ಟಲೇಬೇಕಾಗಿದೆ. ಯಾರ್ಯಾರು ಕಲ್ಲು ತೂರಾಟವನ್ನು ಮಾಡಿದಾರೋ ವಿಡಿಯೋ ಫುಟೇಜ್ಗಳಿದ್ದಾವೆ, ಅವರ ಎಡೆಮುರಿಯನ್ನು ಕಟ್ಟದೆ ಹೊರತು ಬುದ್ಧಿಯಂತೂ ಯಾರಿಗೂ ಕೂಡ ಬರೋದಿಲ್ಲ. ಮತ್ತು ಪೊಲೀಸರಿಗೆ ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀವಿ ಅನ್ನುವಂಥ ಸಂದೇಶವನ್ನು ಪೊಲೀಸವರೇ ಇವತ್ತು ರವಾನೆ ಮಾಡಬೇಕಾಗಿದೆ. ದಿವ್ಯಾ. ರೈಟ್ ಕೆಪಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ವಿಚಾರ ಮಾತ್ರ ಸ್ಪಷ್ಟ, ಇವರು ಈ ಕಲ್ಲುಗಳನ್ನ ದಾಸ್ತಾನು ಮಾಡ್ಕೋತಾರಲ್ಲ, ಆ ದಾಸ್ತಾನು ಮಾಡಿಟ್ಟುಕೊಂಡ ಜಾಗಕ್ಕೆ ಪೊಲೀಸರೇ ಹೋಗೋಕ್ಕಾಗಲ್ಲ. ಇದು ಬೇಕಾಗಿರುತ್ತೆ. ಅಂದರೆ ನಾವು ಪೂರ್ವ ತಯಾರಿ ಮಾಡ್ಕೋಬೇಕಲ್ಲ, ಎಮರ್ಜೆನ್ಸಿಗೆ ಬೇಕು ಅಂತ ನಾವೆಲ್ಲ ರೆಡಿ ಮಾಡ್ಕೋತಾರಲ್ಲ, ಹಾಗೆ ಎಮರ್ಜೆನ್ಸಿಗೆ ಬೇಕಾದಂಗೆ ಇಟ್ಕೊಂಡಿರ್ತಾರೆ. ಅದನ್ನು ಪೊಲೀಸರು ಪತ್ತೆ ಹಚ್ಚಬೇಕು ಎಲ್ಲ ಕಡೆ. ಅಯ್ಯೋ ನಮ್ಮ ಸ್ಟೇಷನ್ ಲಿಮಿಟ್ಸಲ್ಲಿ ಏನೂ ಆಗಲ್ಲ ಅಂತ ಸುಮ್ಮನಾದರೆ ಈಗ ಉದಯಗಿರಿಯಲ್ಲಿ ಏನಾಯಿತು ಆ ರೀತಿ ಆಗತ್ತಷ್ಟೇ.